ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಹೆಚ್ಚಳ ಮಾಡಿ ರಾಜ್ಯದ ಜನರಿಗೆ ಬರೆ ಕೊಟ್ಟಿದೆ. ಇದೊಂದು ದೊಡ್ಡ ಹೊರೆಯಾಗಿದೆ. ಸೊ ಹಾಗಾಗಿ ಇವತ್ತು ಪ್ರತಿಪಕ್ಷಗಳು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕಾರಣ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಹೆಚ್ಚಳ ವಿರೋಧಿಸಿ BJP JDS ಮೈತ್ರಿಯಾಗಿ ಪ್ರತಿಪಕ್ಷಗಳೆಲ್ಲ ಒಟ್ಟಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಮಾಡ್ತಾ ಇದೆ. ಈ ಸರ್ಕಾರ ಜನ ವಿರೋಧಿ ಸರ್ಕಾರ, ಪೆಟ್ರೋಲು ಮತ್ತು ಡೀಸೆಲ್ ಬೆಲೆಯನ್ನು ಕೂಡಲೇ ಕಡಿಮೆ ಮಾಡಬೇಕು, ಹೆಚ್ಚಳ ಮಾಡಿದ್ದ ಬೆಲೆಯನ್ನು ಕಡಿತಗೊಳಿಸಬೇಕು ಅಂತ ಹೇಳಿ ಆಗ್ರಹ ಮಾಡಿ ಇವತ್ತು ರಾಜ್ಯಾದ್ಯಂತ BJP ಬೀದಿಗಿಳಿದು ಹೋರಾಟ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆಯಲ್ಲಿ ಕೂಡ ಒಗ್ಗಟ್ಟಾಗಿ BJP ತನ್ನ ಬಲವನ್ನು ಪ್ರದರ್ಶನ ಮಾಡುವ ಮೂಲಕ ಬಹುದೊಡ್ಡ ರೀತಿ, ಹೊಸ ರೀತಿ, ವಿನೂತನವಾದಂಥ ರೀತಿಯಲ್ಲಿ ಸರ್ಕಾರದ ಗಮನ ಸೆಳೆಯುವಂಥ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡಿತು. ಹಳೆ DC ಆಫೀಸ್ ಸರ್ಕಲ್ ಹತ್ರ, ಅಂದರೆ ಜನರಲ್ ಕಾರ್ಯಪ್ಪ ಸರ್ಕಲ್ ಅಂತ ನಾವು ಹೇಳ್ತೀವಿ, ಚೆಂಬು ಹಿಡಿದು ಚಿಪ್ ಹಿಡಿದು ಇವತ್ತು ಪ್ರತಿಭಟನೆ ಮಾಡಿದರು. ಎತ್ತಿನ ಗಾಡಿ ಮೇಲೆ ಬೈಕನ್ನು ಮಲಗಿಸಿ ಪ್ರತಿಭಟನೆ ಮಾಡಿದರು. ಅಣುಕು ಶವಯಾತ್ರೆಯನ್ನು ಮಾಡಿದರು. ಕಾರಿಗೆ ಹಗ್ಗ ಕಟ್ಟಿ, ಈ ಎತ್ತಿನ ಗಾಡಿಗೆ ಹಗ್ಗ ಕಟ್ಟಿ ಅದನ್ನು ಎಳೆದು ಪ್ರದರ್ಶನ ಮಾಡಿದರು. ಅಂದರೆ ಇದರ ಅರ್ಥ ಏನು ಅಂತ ಕೇಳಿದರೆ, ಸರ್ಕಾರ ಈ ಮಟ್ಟಕ್ಕೆ ಬಂದಿದೆ, ಜನರನ್ನು ಇವತ್ತು ಬಹಳಷ್ಟು ಸಮಸ್ಯೆಗೆ ಹಾಕ್ತಾ ಇದೆ. ತನ್ನ ಗ್ಯಾರಂಟಿಯನ್ನು ಕೊಡುವ ಒಂದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸರ್ಕಾರ ಇವತ್ತು ಸಾರ್ವತ್ರಿಕವಾಗಿ ಇಡೀ ಕರ್ನಾಟಕದ ಜನರಿಗೆ ಬಹುದೊಡ್ಡ ಹೊರೆ ಆಗ್ತಾ ಇದೆ. ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥ ಸರ್ಕಾರ ಜನರನ್ನು ಸಮಸ್ಯೆಗೆ ಹಾಕ್ತಾ ಇದೆ. ಸೊ ಹಾಗಾಗಿ ಇವತ್ತು ಪ್ರತಿಭಟನೆ ಗದಗ ಜಿಲ್ಲೆಯಲ್ಲಿ BJP ಮಾಡ್ತು. ಯಾವ ರೀತಿ ಪ್ರತಿಭಟನೆ ಮಾಡ್ತು, ಮತ್ತು BJP ಜಿಲ್ಲಾಧ್ಯಕ್ಷ ರಾಜು ಕುರ್ಡಿಗೆ ಅವರು ಮಾತಾಡಿದ್ದಾರೆ. ಏನೇನೋ ಅದೆಲ್ಲ ನಿಮಗೆ ಈಗ ಕಾಣಿಸ್ತೆ ನೋಡಿ.
ಚಟ್ನಿಯಲ್ಲಿ ಹಾಕೊಂಡು ಹೋಗೋದಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಿಗೆ ಮಾಡುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದಲ್ಲಿ ಮೇಯರ್ ಕೊಲೆ ಆಗುತ್ತಿದ್ದರೂ ಕಣ್ಮುಚ್ಚಿಕೊಳ್ಳುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಿಗೆ ಮಾಡುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬೆಲೆ ಏರಿಕೆ ಮಾಡ್ತಿರುವ ಸಿದ್ದರಾಮಯ್ಯ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಇವತ್ತು ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಜನಸಾಮಾನ್ಯರಿಗೆ ಇವತ್ತು ಅವರ ಕಿಸೆಯಲ್ಲಿರುವಂಥ ಹಣ, ಅವರ ಮನೆಯಲ್ಲಿರುವಂಥ ಹಣ ಕಿತ್ತುಕೊಳ್ಳುವಂಥ ಕೆಲಸ ಮಾಡ್ತಾ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ದಿವಾಳಿ ಅಂಚಿನಲ್ಲಿರುವಂಥ ಸರ್ಕಾರ. ಇವತ್ತು ಯಾವುದೇ ಇಡೀ ಒಂದು ವರ್ಷ ಯಾವುದೇ ಯೋಜನೆಗಳನ್ನ ಕೊಡದಂಥ ಸರ್ಕಾರ ಇವತ್ತು ಬೊಕ್ಕಸ ಖಾಲಿಯಾಗಿರೋದ್ರಿಂದ ಜನಸಾಮಾನ್ಯರಿಗೆ ಹೊರೆಯುವಂಥ ಯೋಜನೆಗಳನ್ನ ಜಾರಿ ತಂದು ಅವರಲ್ಲಿ ಹಣ ಕಿತ್ತುವಂಥ ಕೆಲಸವನ್ನು ಮಾಡ್ತಾ ಇದೆ. ಕೇವಲ ಡೀಸೆಲ್ ಬೆಲೆ ಏರಿಕೆ ಅಲ್ಲ, ಇವತ್ತು ರೈತರಿಗೆ ಕೊಡುವಂಥ ಏನು ಬೀಜ ಗೊಬ್ಬರ ಇರ್ಬೋದು ಅದನ್ನು ಸಹಿತ ಇವತ್ತು ಅವರ ರೈತರ ಹತ್ರ ಹೆಚ್ಚು ಹಣ ಪಡೆದುಕೊಳ್ಳುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ಡೀಸೆಲ್ ಬೆಲೆ ಏರಿಸೋದ್ರಿಂದ ಇಡೀ ರಾಜ್ಯದ ಜನಸಾಮಾನ್ಯರ, ಬಡವರ, ರೈತರ, ಮಹಿಳೆಯರಿಗೆ ಇವತ್ತು ಹೊರೆಯಾಗುವಂಥ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಾ ಇದೆ. ಅವರು ಹೇಳುವಂಥ ಮಾತುಗಳು ಕೇಳಿದರೆ ಏನಪ್ಪಾ ಇವತ್ತು ದಿವಾಳಿ ಆಗಿಬಿಟ್ಟಾರ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಒಂದು ಕಡೆ ಯೋಜನೆ ಕೊಡೋದು ಮಾಡಿದರೆ ಇನ್ನೊಂದು ಕಡೆ ಅವ್ರ ಮನೆಯಲ್ಲಿರುವಂಥ ಹಣ ಕಿತ್ತುಕೊಳ್ಳುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಕೇವಲ ಒಂದೇ ಡೀಸೆಲ್ ಬೆಲೆ ಅಲ್ಲ, ಸ್ಟಾಂಪ್ ಡ್ಯೂಟಿ ಆಗಲಿ, ರೈತರ ಗೊಬ್ಬರ ಬೀಜ ಆಗಲಿ, ಬಸ್ ದರ ಏರಿಕೆ ಆಗಲಿ, ಇವತ್ತು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಹಣ ಏರಿಸುವುದಾಗಲಿ ಎಲ್ಲ ವಿಭಾಗಗಳಲ್ಲಿ ಇವತ್ತು ಜನರ ಹತ್ರ ಹಣ ಕಿತ್ಕೊಳ್ತಾ ಇದೆ. ಸುಮಾರು ಡೀಸೆಲ್ ಬೆಲೆ ಏರಿಕೆಯಿಂದ ಸುಮಾರು 3100 ಕೋಟಿ ರೂಪಾಯಿ ಇವತ್ತು ಜನಸಾಮಾನ್ಯರಿಂದ ಇವತ್ತು ಹಣವನ್ನು ಕಿತ್ಕೊಳ್ತಾ ಇದೆ ಇಡೀ ವರ್ಷಕ್ಕೆ. ಅಂದರೆ ಸರ್ಕಾರ ಯಾವ ರೀತಿ ದಿವಾಳಿ ಆಗಿದೆ ಅನ್ನೋದು ತಾವೆಲ್ಲ ತಿಳ್ಕೊಬಹುದು. ಬೇಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಡೀಸೆಲ್ ಬೆಲೆ ಏರಿಕೆ, ಪೆಟ್ರೋಲ್ ಬೆಲೆ ಹಿಂದೆ ತೆಗೆದುಕೊಳ್ಳದಿದ್ರೆ ರಾಜ್ಯದಲ್ಲಿ ಉಗ್ರ ಹೋರಾಟವನ್ನು ನಾವು ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ತಮ್ಮಲ್ಲಿ ಕೊಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ವೀಕ್ಷಕರೇ, ನೋಡಿದ್ರಲ್ಲ, ರಾಜ್ಯ ಸರ್ಕಾರದ ವಿರುದ್ಧ ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವಿಶೇಷವಾಗಿ ಮಹಿಳೆಯರಿದ್ರು, ಅವರೆಲ್ಲ ಚಂಬು ಹಿಡಿದು ಚಿಪ್ ಹಿಡಿದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು, ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗಿದ್ರು, ಪೆಟ್ರೋಲು ಡೀಸೆಲ್ ಬೆಲೆ ಹೆಚ್ಚಳ ವಿರುದ್ಧ ಘೋಷಣೆ ಕೂಡಿದ್ರು, ಜನ ವಿರೋಧಿ ಸರ್ಕಾರ ವಿರುದ್ಧ ಘೋಷಣೆ ಕೂಗಿದ್ರು. ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನ ಸಿದ್ದರಾಮಯ್ಯನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ್ರು. ಜನರಿಗೆ ಅಭಿವೃದ್ಧಿ ಪರವಾದಂಥ ಕೆಲಸವನ್ನು ಮಾಡುವಂಥ ಸರ್ಕಾರ, ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂಥ ಸರ್ಕಾರ ಇವತ್ತು ಅಭಿವೃದ್ಧಿ ಇಲ್ಲ, ಜನರನ್ನ ಸಮಸ್ಯೆಗೆ ಮತ್ತಷ್ಟು ತಳ್ತಾ ಇದೆ, ಅವರ ಕಿಸೆಯಲ್ಲಿರುವಂಥ ದುಡ್ಡನ್ನು ದೋಸ್ತಾ ಇದೆ, ಮನೆಯಲ್ಲಿರುವಂಥ ಹಣವನ್ನು ಬಾಸ್ತಾ ಇದೆ. ಸೊ ಇಂಥ ಒಂದು ವ್ಯವಸ್ಥೆಯ ಸರ್ಕಾರ ನಮಗೆ ಬೇಡ. ಸಿದ್ದರಾಮಯ್ಯ, ನೀವು ದಯಮಾಡಿ ರಾಜೀನಾಮೆ ಕೊಡಿ. ಈ ಗ್ಯಾರಂಟಿಯಿಂದ ನಮ್ಮ ಇಡೀ ಕರ್ನಾಟಕ ಜನರ ಬದುಕನ್ನ ಹಾಳು ಮಾಡಿದಿರಿ. ಮತ್ತೆ ರಾಜ್ಯದ ಕಾಂಗ್ರೆಸ್ ಶಾಸಕರೇ, ಸಚಿವರೇ ವಿರೋಧ ಮಾಡ್ತಾ ಇದ್ದಾರೆ. ಸಾಕಪ್ಪ ಈ ಗ್ಯಾರಂಟಿ, ಯಾಕೆ ನಿಮಗೆ ಇದು ಹುಚ್ಚಿಡ್ದಿದೆ? ಜನ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಮಳೆ ಇಲ್ಲ, ಬೆಳೆ ಇಲ್ಲ, ವ್ಯವಹಾರ ಇಲ್ಲ, ಆರ್ಥಿಕ ವ್ಯವಸ್ಥೆ ಟ್ರಾನ್ಸಾಕ್ಷನ್ ಇಲ್ಲ. ಸೊ ಇಂಥ ಒಂದು ಪರಿಸ್ಥಿತಿ ಒಳಗೆ ನೀವು ಮತ್ತಷ್ಟು ದುಬಾರಿ ದುನಿಯಾ ಮಾಡಿದ್ರೆ ಬದುಕೋದು ಹೆಂಗೆ ಅನ್ನುವಂಥ ಪರಿಸ್ಥಿತಿ. ಸೊ ಪ್ರಶ್ನೆಗಳನ್ನ ಅದೇ ಪಕ್ಷದ ಶಾಸಕರು, ಸಚಿವರೇ ಕೇಳ್ತಾ ಇದ್ದಾರೆ. ಯಾಕೆ ಮೊನ್ನೆ ಲೋಕಸಭೆಯಲ್ಲಿ ಇಷ್ಟೊಂದು ಹೀನಾಯವಾಗಿ ಸೋಲು ಕಾಂಗ್ರೆಸ್ಗೆ ಬರ್ಲಿಕ್ಕೆ ಕಾರಣನೇ ಅದು. ಬೇಡ ನಿಮ್ಮ ಗ್ಯಾರಂಟಿ, ನಿಮ್ಮ ಆಡಳಿತ ಸರಿ ಇಲ್ಲ ಅಂತಾನೆ ಜನ ವಿರೋಧವಾಗಿ ಮತ ಹಾಕಿದ್ದು. ಈಗ ಅದನ್ನಾದ್ರೂ ತಿಳ್ಕೊಳ್ಬೇಕಾ ಆಡಳಿತ ಪಕ್ಷ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ತಮ್ಮದೇ ಆದಂಥ ವರಸೆಯನ್ನ ಮಾಡ್ತಿದ್ದೀರಲ್ಲ, ಇದು ಎಷ್ಟು ಮಟ್ಟಿಗೆ ಒಂದು 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 ಚಿಂತಕರು ಅಂತ, ಅಭಿವೃದ್ಧಿ ಪರ ವಿಚಾರವಂತರು ಅಂತ ಹೇಳ್ಬೋದು. ಅಟ್ಲೀಸ್ಟ್ ಒಂದು ಕೊನೆಯ ಪಕ್ಷ ಜನಪರವಾದಂಥ ಧ್ವನಿ ತಿಳ್ಕೊಳ್ಬೇಕಾ? ಪ್ರತಿಪಕ್ಷಗಳು ಹೇಳ್ತಾ ಇದ್ದಾವೆ, ಜನರೇ ಹೇಳ್ತಾ ಇದ್ದಾರೆ, ನಿಮಗೆ ಮತ ಹಾಕುವ ಮೂಲಕ ಅವರೇ ಹೇಳಿದ್ದಾರೆ ಸಾಕು ಈ ಗ್ಯಾರಂಟಿ, ಅಭಿವೃದ್ಧಿ ಮಾಡಿ ಅಂತ. ಈ ಹೊರೆಯನ್ನು ಇಳಿಸಿ, ಆರ್ಥಿಕ ಹೊರೆ ಆಗುತ್ತಾ ಇದೆ, ಜೊತೆಗೆ ನೀವು ದರವನ್ನು ಹೆಚ್ಚು ಮಾಡಬೇಡಿ,
ಇದೆಲ್ಲ ಹೇಳ್ತಾ ಇದ್ದಾರೆ. ಹೀಗಾಗಿ ಪ್ರತಿಪಕ್ಷಗಳು ಇವತ್ತಿಡೀ ರಾಜ್ಯಾದ್ಯಂತ ಹೋರಾಟವನ್ನು ಬೀದಿಗಿಳಿದು ಹೋರಾಟ ಮಾಡಿದೆ. ಸರ್ಕಾರಕ್ಕೆ ಎಚ್ಚರವನ್ನು ಕೊಟ್ಟಿದೆ. ಕೂಡಲೇ ದರವನ್ನು ಕಡಿತಗೊಳಿಸದೇ ಇದ್ರೆ ಮತ್ತಷ್ಟು ಉಗ್ರ ಹೋರಾಟವನ್ನು ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಇತ್ತ ಗಮನ ಕೊಡ್ತಾರ, ಕಾದು ನೋಡಬೇಕು. ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ, ನಿಮ್ಮ ಅನಂತ್, ನಮಸ್ಕಾರ.